ರಾಜ್ಯದಲ್ಲಿ ಗ್ಯಾರಂಟಿ ವಿಚಾರವಾಗಿ ಒಂದು ಹೊಸ ಚರ್ಚೆ ಶುರುವಾಗಿದೆ. ರಾಜ್ಯದಲ್ಲಿರುವಂತಹ ಪ್ರಮುಖ ಮಠಾಧಿಪತಿಯೊಬ್ಬರು ಗ್ಯಾರಂಟಿ ವಿಚಾರವಾಗಿ ಮಾತಾಡಿದ್ದಾರೆ. ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕು ಅಂತ ಹೇಳಿದ್ರು ರಾಮನಗರದಲ್ಲಿ. ಅದಾದ ಮೇಲೆ ಬೆಳಗಾವಿಯ ರಾಮದುರ್ಗದಲ್ಲಿ ಮತ್ತೊಂದು ಹೇಳಿಕೆಯನ್ನು ಅದೇ ಮಠಾಧಿಪತಿ ಕೊಡ್ತಾರೆ. ಗ್ಯಾರಂಟಿಯಿಂದಾಗಿ ಇವತ್ತು ಜನ ಸೋಮಾರಿಗಳಾಗ್ತಿದ್ದಾರೆ ಅಂತೇಳಿ ಆ ಹೇಳಿಕೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಗ್ಯಾರಂಟಿಯಿಂದ ಸೋಮಾರಿಯಾಗ್ತಿದ್ದಾರೆ ಜನ. ರಾಜ್ಯದಲ್ಲಿ ರಂಭಾಪುರಿ ಶ್ರೀ ಹೇಳಿಕೆ ಸಂಚಲನ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ 136 ಸೀಟುಗಳನ್ನ ಗೆದ್ದು ಕಮಾಲ್ ಮಾಡಿತ್ತು. ಗೆದ್ದ ಬಳಿಕ ಗ್ಯಾರಂಟಿಗೆ ಭರ್ಜರಿ ಸರ್ಜರಿ ಮಾಡಲಾಗಿತ್ತು. ಆದರೆ ಅದೇ ಗ್ಯಾರಂಟಿಗಳಿಂದ ರಾಜ್ಯದ ಜನರು ಸೋಮಾರಿಗಳಾಗ್ತಿದ್ದಾರೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ಆ ಮಾತು ಕೇಳಿ ಕಾಂಗ್ರೆಸ್ಸಿಗರು ಕೆರಳಿ ಕೆಂಡವಾಗಿದ್ದಾರೆ. ರಂಭಾಪುರಿ ಶ್ರೀಗಳ ಮಾತನ್ನ ಒಪ್ಪೋದಿಲ್ಲ. ನಾನು ಅದನ್ನು ಒಪ್ಪೋದಿಲ್ಲ. ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದ್ರೆ ನಾನು ಒಪ್ಪೋದಿಲ್ಲ. ಅದನ್ನ ಬಡತನ ಎಲ್ಲ ಕಡೆ ಇದೆ. ಬಹಳಷ್ಟು ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ, ಪಾಪ ಊಟಕ್ಕೂ ಗತಿ ಇರಲಾರ್ದಂತ ಜನ ಇದ್ದಾರೆ, ಬಡವರಿದ್ದಾರೆ. ಅವ್ರಿಗೆ ಈ ರೇಷನ್ ಕಾರ್ಡು ಇದೆಲ್ಲವನ್ನು ಕೂಡೋದ್ರಿಂದ ಬೆನಿಫಿಟ್ಸ್ ಆಗ್ತದೆ. ಅದು ರಂಭಾಪುರಿ ಸ್ವಾಮೀಜಿಯವ್ರಿಗೆ ಗೊತ್ತಾಗಂಗಿಲ್ಲ, ಎಂಪಿ ಪಾಲ್ಗೂ ಗೊತ್ತಾಗಂಗಿಲ್ಲ. ಆ ಬಡತನ ಯಾರು ಎದುರಿಸುತ್ತಲ್ಲ ಅವ್ರಿಗೆ ಗೊತ್ತಾಗ್ತದೆ. ನಾವು ಗ್ರೌಂಡ್ ಫೀಲ್ಡ್ ನಲ್ಲಿ ಇರ್ತೀವಲ್ಲ, ನಮ್ಗೆ ಗೊತ್ತಿರ್ತದೆ. ಗ್ಯಾರಂಟಿಯಿಂದ ಜನ ಸೋಮಾರಿಯಾಗಲ್ಲ. ರೇಷನ್ ಕೊಡ್ತಾ ಬಂದಿದ್ದೇವೆ, ಬಡತನ ದೂರ ಆಗಬೇಕು. ಈ ದೃಷ್ಟಿಯಿಂದ ಸರ್ಕಾರ ಹಾಕೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೇವಲ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಹಾಕಿಲ್ಲ, ಯಾವ ಸರ್ಕಾರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಬಂದ ಅವೆಲ್ಲ ಹಾಕೊಂಡಿದ್ದಾರೆ. ಹಾಗಾಗಿ ಪೂಜ್ಯ ಗುರುಗಳು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸರ್ಕಾರವೇ ಜನರನ್ನ ಸೋಮಾರಿ ಮಾಡ್ತಿದೆ. ಯಾರು ಕೂಡ ಆತರ ಸೋಂಬೇರಿ ಇರ್ತಕ್ಕಂತ ಜನ ಇಲ್ಲ, ಬಟ್ ಜನನ ಸೋಂಬೇರಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು. ಹೇಗೆ ಸೋಂಬೇರಿ ಮಾಡ್ತಾ ಇದೆ? ಸರ್ಕಾರಗಳು ಉಚಿತವಾಗಿ ಯೋಜನೆಗಳು ಕೊಡೋದ್ರ ಮುಖಾಂತರ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವು ದಿಕ್ ತಪ್ಪಿಸಂತ ಕೆಲಸ ಮಾಡ್ತಾ ಇದೀವಿ. ರಂಭಾಪುರಿ ಶ್ರೀಗಳ ಹೇಳಿಕೆ ಸತ್ಯ ಸತ್ಯ ಸತ್ಯ. ಸ್ವಾಮೀಜಿ ಬೆನ್ನಿಗೆ ನಿಂತ ಕೇಸರಿ ಸೇನೆ. ರಂಭಾಪುರಿ ಜಗದ್ಗುರುಗಳು ಅವರ ಭಾವನೆಗಳನ್ನ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ದೇಶ, ಪ್ರತಿಯೊಬ್ಬರು ಅವರ ಭಾವನೆಗಳನ್ನು ಹೇಳುವಂತದಕ್ಕೆ ಅವಕಾಶ ಇದೆ. ಸ್ವಾಮೀಜಿಯವರಿಗೂ ಅವಕಾಶ ಇದೆ. ಅವರು ಭಕ್ತರೆಲ್ಲ ಏನ್ ಬಂದು ಹೇಳಿದ್ದಾರೆ ಅವ್ರ ಹತ್ರ, ಅದನ್ನ ಸ್ವಾಮೀಜಿಗಳು ಹೇಳಿದ್ದಾರೆ ಅಂತ ನನ್ನ ಭಾವನೆ. ರಂಭಾಪುರಿ ಶ್ರೀಗಳ ಹೇಳಿಕೆ ಬಗ್ಗೆ ಪರ ವಿರೋಧ ಚರ್ಚೆ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಗ್ಯಾರಂಟಿ ವಿಚಾರವಾಗಿ ಒಂದು ಹೊಸ ಚರ್ಚೆ ಶುರುವಾಗಿದೆ. ರಾಜ್ಯದಲ್ಲಿರುವಂತಹ ಪ್ರಮುಖ ಮಠಾಧಿಪತಿಯೊಬ್ಬರು ಗ್ಯಾರಂಟಿ ವಿಚಾರವಾಗಿ ಮಾತಾಡಿದ್ದಾರೆ. ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕು ಅಂತ ಹೇಳಿದ್ರು ರಾಮನಗರದಲ್ಲಿ. ಅದಾದ ಮೇಲೆ ಬೆಳಗಾವಿಯ ರಾಮದುರ್ಗದಲ್ಲಿ ಮತ್ತೊಂದು ಹೇಳಿಕೆಯನ್ನು ಅದೇ ಮಠಾಧಿಪತಿ ಕೊಡ್ತಾರೆ. ಗ್ಯಾರಂಟಿಯಿಂದಾಗಿ ಇವತ್ತು ಜನ ಸೋಮಾರಿಗಳಾಗ್ತಿದ್ದಾರೆ ಅಂತೇಳಿ ಆ ಹೇಳಿಕೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಗ್ಯಾರಂಟಿಯಿಂದ ಸೋಮಾರಿಯಾಗ್ತಿದ್ದಾರೆ ಜನ. ರಾಜ್ಯದಲ್ಲಿ ರಂಭಾಪುರಿ ಶ್ರೀ ಹೇಳಿಕೆ ಸಂಚಲನ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ 136 ಸೀಟುಗಳನ್ನ ಗೆದ್ದು ಕಮಾಲ್ ಮಾಡಿತ್ತು. ಗೆದ್ದ ಬಳಿಕ ಗ್ಯಾರಂಟಿಗೆ ಭರ್ಜರಿ ಸರ್ಜರಿ ಮಾಡಲಾಗಿತ್ತು. ಆದರೆ ಅದೇ ಗ್ಯಾರಂಟಿಗಳಿಂದ ರಾಜ್ಯದ ಜನರು ಸೋಮಾರಿಗಳಾಗ್ತಿದ್ದಾರೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ಆ ಮಾತು ಕೇಳಿ ಕಾಂಗ್ರೆಸ್ಸಿಗರು ಕೆರಳಿ ಕೆಂಡವಾಗಿದ್ದಾರೆ. ರಂಭಾಪುರಿ ಶ್ರೀಗಳ ಮಾತನ್ನ ಒಪ್ಪೋದಿಲ್ಲ. ನಾನು ಅದನ್ನು ಒಪ್ಪೋದಿಲ್ಲ. ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದ್ರೆ ನಾನು ಒಪ್ಪೋದಿಲ್ಲ. ಅದನ್ನ ಬಡತನ ಎಲ್ಲ ಕಡೆ ಇದೆ. ಬಹಳಷ್ಟು ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ,
ಪಾಪ ಊಟಕ್ಕೂ ಗತಿ ಇರಲಾರ್ದಂತ ಜನ ಇದ್ದಾರೆ, ಬಡವರಿದ್ದಾರೆ. ಅವ್ರಿಗೆ ಈ ರೇಷನ್ ಕಾರ್ಡು ಇದೆಲ್ಲನೂ ಕೂಡದಿಂದ ಬೆನಿಫಿಟ್ಸ್ ಆಗ್ತದೆ. ಅದು ರಂಭಾಪುರ ಸ್ವಾಮೀಜಿಯವ್ರಿಗೆ ಗೊತ್ತಾಗಂಗಿಲ್ಲ, MP ಪಾಲ್ಗೂ ಗೊತ್ತಾಗಂಗಿಲ್ಲ. ಆ ಬಡತನ ಯಾರು ಎದುರಿಸುತ್ತಲ್ಲ ಅವ್ರಿಗೆ ಗೊತ್ತಾಗ್ತದೆ. ನಾವು ಗ್ರೌಂಡ್ ಫೀಲ್ಡ್ ನಲ್ಲಿ ಇರ್ತೀವಲ್ಲ, ನಮ್ಗೆ ಗೊತ್ತಿರ್ತದೆ. ಗ್ಯಾರಂಟಿಯಿಂದ ಜನ ಸೋಮಾರಿಯಾಗಲ್ಲ. ರೇಷನ್ ಕೊಡ್ತಾ ಬಂದಿದ್ದೇವೆ, ಬಡತನ ದೂರ ಆಗಬೇಕು. ಈ ದೃಷ್ಟಿಯಿಂದ ಸರ್ಕಾರ ಹಾಕೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅವರು ಕಾಂಗ್ರೆಸ್ ಸರ್ಕಾರ ಅಷ್ಟೇ ಹಾಕಿಲ್ಲ, ಯಾವ ಸರ್ಕಾರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಬಂದ ಅವೆಲ್ಲ ಹಾಕೊಂಡಿದ್ದಾರೆ. ಹಾಗಾಗಿ ಪೂಜ್ಯ ಗುರುಗಳು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸರ್ಕಾರವೇ ಜನರನ್ನ ಸೋಮಾರಿ ಮಾಡ್ತಿದೆ. ಯಾರು ಕೂಡ ಆತರ ಸೋಂಬೇರಿ ಇರ್ತಕ್ಕಂತ ಜನ ಇಲ್ಲ, ಬಟ್ ಜನನ ಸೋಂಬೇರಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು. ಹೇಗೆ ಸೋಂಬೇರಿ ಮಾಡ್ತಾ ಇದೆ? ಸರ್ಕಾರಗಳು ಉಚಿತವಾಗಿ ಯೋಜನೆಗಳು ಕೊಡೋದ್ರ ಮುಖಾಂತರ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವು ದಿಕ್ ತಪ್ಪಿಸಂತ ಕೆಲಸ ಮಾಡ್ತಾ ಇದೀವಿ. ರಂಭಾಪುರಿ ಶ್ರೀಗಳ ಹೇಳಿಕೆ ಸತ್ಯ ಸತ್ಯ ಸತ್ಯ. ಸ್ವಾಮೀಜಿ ಬೆನ್ನಿಗೆ ನಿಂತ ಕೇಸರಿ ಸೇನೆ. ರಂಭಾಪುರಿ ಜಗದ್ಗುರುಗಳು ಅವರ ಭಾವನೆಗಳನ್ನ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ದೇಶ, ಪ್ರತಿಯೊಬ್ಬರು ಅವರ ಭಾವನೆಗಳನ್ನು ಹೇಳುವಂತದಕ್ಕೆ ಅವಕಾಶ ಇದೆ. ಸ್ವಾಮೀಜಿಯವರಿಗೂ ಅವಕಾಶ ಇದೆ. ಅವರು ಭಕ್ತರೆಲ್ಲ ಏನ್ ಬಂದು ಹೇಳಿದ್ದಾರೆ ಅವ್ರ ಹತ್ರ, ಅದನ್ನ ಸ್ವಾಮೀಜಿಗಳು ಹೇಳಿದ್ದಾರೆ ಅಂತ ನನ್ನ ಭಾವನೆ. ರಂಭಾಪುರಿ ಶ್ರೀಗಳ ಹೇಳಿಕೆ ಬಗ್ಗೆ ಪರ ವಿರೋಧ ಚರ್ಚೆ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಗ್ಯಾರಂಟಿ ವಿಚಾರವಾಗಿ ಒಂದು ಹೊಸ ಚರ್ಚೆ ಶುರುವಾಗಿದೆ. ರಾಜ್ಯದಲ್ಲಿರುವಂತಹ ಪ್ರಮುಖ ಮಠಾಧಿಪತಿಯೊಬ್ಬರು ಗ್ಯಾರಂಟಿ ವಿಚಾರವಾಗಿ ಮಾತಾಡಿದ್ದಾರೆ. ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕು ಅಂತ ಹೇಳಿದ್ರು ರಾಮನಗರದಲ್ಲಿ. ಅದಾದ ಮೇಲೆ ಬೆಳಗಾವಿಯ ರಾಮದುರ್ಗದಲ್ಲಿ ಮತ್ತೊಂದು ಹೇಳಿಕೆಯನ್ನು ಅದೇ ಮಠಾಧಿಪತಿ ಕೊಡ್ತಾರೆ. ಗ್ಯಾರಂಟಿಯಿಂದಾಗಿ ಇವತ್ತು ಜನ ಸೋಮಾರಿಗಳಾಗ್ತಿದ್ದಾರೆ ಅಂತೇಳಿ ಆ ಹೇಳಿಕೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಗ್ಯಾರಂಟಿಯಿಂದ ಸೋಮಾರಿಯಾಗ್ತಿದ್ದಾರೆ ಜನ. ರಾಜ್ಯದಲ್ಲಿ ರಂಭಾಪುರಿ ಶ್ರೀ ಹೇಳಿಕೆ ಸಂಚಲನ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ 136 ಸೀಟುಗಳನ್ನ ಗೆದ್ದು ಕಮಾಲ್ ಮಾಡಿತ್ತು. ಗೆದ್ದ ಬಳಿಕ ಗ್ಯಾರಂಟಿಗೆ ಭರ್ಜರಿ ಸರ್ಜರಿ ಮಾಡಲಾಗಿತ್ತು. ಆದ್ರೆ ಅದೇ ಗ್ಯಾರಂಟಿಗಳಿಂದ ರಾಜ್ಯದ ಜನರು ಸೋಮಾರಿಗಳಾಗ್ತಿದ್ದಾರೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ಆ ಮಾತು ಕೇಳಿ ಕಾಂಗ್ರೆಸ್ಸಿಗರು ಕೆರಳಿ ಕೆಂಡವಾಗಿದ್ದಾರೆ. ರಂಭಾಪುರಿ ಶ್ರೀಗಳ ಮಾತನ್ನ ಒಪ್ಪೋದಿಲ್ಲ. ನಾನು ಅದನ್ನ ಒಪ್ಪೋದಿಲ್ಲ. ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದ್ರೆ ನಾನು ಒಪ್ಪೋದಿಲ್ಲ ಅದನ್ನ. ಬಡತನ ಎಲ್ಲ ಕಡೆ ಇದೆ. ಬಹಳಷ್ಟು ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ, ಪಾಪ ಊಟಕ್ಕೂ ಗತಿ ಇರಲಾರ್ದಂತ ಜನ ಇದ್ದಾರೆ, ಬಡವರಿದ್ದಾರೆ. ಅವ್ರಿಗೆ ಈ ರೇಷನ್ ಕಾರ್ಡು ಇದೆಲ್ಲನೂ ಕೂಡದಿಂದ ಬೆನಿಫಿಟ್ಸ್ ಆಗ್ತದೆ. ಅದು ರಂಭಾಪುರ ಸ್ವಾಮೀಜಿಯವ್ರಿಗೆ ಗೊತ್ತಾಗಂಗಿಲ್ಲ, MP ಪಾಲ್ಗೂ ಗೊತ್ತಾಗಂಗಿಲ್ಲ. ಆ ಬಡತನ ಯಾರು ಎದುರಿಸುತ್ತಲ್ಲ ಅವ್ರಿಗೆ ಗೊತ್ತಾಗ್ತದೆ. ನಾವು ಗ್ರೌಂಡ್ ಫೀಲ್ಡ್ ನಲ್ಲಿ ಇರ್ತೀವಲ್ಲ, ನಮ್ಗೆ ಗೊತ್ತಿರ್ತದೆ. ಗ್ಯಾರಂಟಿಯಿಂದ ಜನ ಸೋಮಾರಿಯಾಗಲ್ಲ. ರೇಷನ್ ಕೊಡ್ತಾ ಬಂದಿದ್ದೇವೆ, ಬಡತನ ದೂರ ಆಗಬೇಕು. ಈ ದೃಷ್ಟಿಯಿಂದ ಸರ್ಕಾರ ಹಾಕೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅವರು ಕಾಂಗ್ರೆಸ್ ಸರ್ಕಾರ ಅಷ್ಟೇ ಹಾಕಿಲ್ಲ, ಯಾವ ಸರ್ಕಾರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಬಂದ ಅವೆಲ್ಲ ಹಾಕೊಂಡಿದ್ದಾರೆ. ಹಾಗಾಗಿ ಪೂಜ್ಯ ಗುರುಗಳು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸರ್ಕಾರವೇ ಜನರನ್ನ ಸೋಮಾರಿ ಮಾಡ್ತಿದೆ. ಯಾರು ಕೂಡ ಆತರ ಸೋಂಬೇರಿ ಇರ್ತಕ್ಕಂತ ಜನ ಇಲ್ಲ, ಬಟ್ ಜನನ ಸೋಂಬೇರಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು. ಹೇಗೆ ಸೋಂಬೇರಿ ಮಾಡ್ತಾ ಇದೆ? ಸರ್ಕಾರಗಳು ಉಚಿತವಾಗಿ ಯೋಜನೆಗಳು ಕೊಡೋದ್ರ ಮುಖಾಂತರ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವು ದಿಕ್ ತಪ್ಪಿಸಂತ ಕೆಲಸ ಮಾಡ್ತಾ ಇದೀವಿ. ರಂಭಾಪುರಿ ಶ್ರೀಗಳ ಹೇಳಿಕೆ ಸತ್ಯ ಸತ್ಯ ಸತ್ಯ. ಸ್ವಾಮೀಜಿ ಬೆನ್ನಿಗೆ ನಿಂತ ಕೇಸರಿ ಸೇನೆ. ರಂಭಾಪುರಿ ಜಗದ್ಗುರುಗಳು ಅವರ ಭಾವನೆಗಳನ್ನ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ದೇಶ, ಪ್ರತಿಯೊಬ್ಬರು ಅವರ ಭಾವನೆಗಳನ್ನು ಹೇಳುವಂತದಕ್ಕೆ ಅವಕಾಶ ಇದೆ. ಸ್ವಾಮೀಜಿಯವರಿಗೂ ಅವಕಾಶ ಇದೆ. ಅವರು ಭಕ್ತರೆಲ್ಲ ಏನ್ ಬಂದು ಹೇಳಿದ್ದಾರೆ ಅವ್ರ ಹತ್ರ, ಅದನ್ನ ಸ್ವಾಮೀಜಿಗಳು ಹೇಳಿದ್ದಾರೆ ಅಂತ ನನ್ನ ಭಾವನೆ. ರಂಭಾಪುರಿ ಶ್ರೀಗಳ ಹೇಳಿಕೆ ಬಗ್ಗೆ ಪರ ವಿರೋಧ ಚರ್ಚೆ ಶುರುವಾಗಿರೋದಂತೂ ಸತ್ಯ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.